ಯಾವುದೇ ಸ್ಟಾರ್ ಹೀರೋ ಅಥವಾ ಸ್ಟಾರ್ ಸಿನಿಮಾ ಆದರೂ ನಿಮ್ಮ ಒಂದು ಡ್ಯಾನ್ಸ್ ಎದುರು ನೋಡ್ತಾ ಇರ್ತಾರೆ. ಸೊ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ, ಅದರಲ್ಲೂ ಭಾಳ ಮುಖ್ಯವಾಗಿ ಕೆ ಡಿ ಸಿನಿಮಾದ ಸಾಂಗ್ ಬಗ್ಗೆ ಹೇಳೋದಾದ್ರೆ. ಸರ್ ಅದು ಪ್ರೇಮ್ ಸರ್ಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು, ಮತ್ತು ಧ್ರುವ ಸರ್ಗೂ ಕೂಡ ಸರ್. ಯಾಕೆಂದರೆ ಒಂದು ಪ್ರೇಮ್ ಸರ್ ನನ್ನ ಮೀಟ್ ಮಾಡೋಣ, ಡೇಟ್ ಮಾಡೋಣ, ಮತ್ತು ಎಣ್ಣೆಗೂ ಸಾಂಗ್ ಮಾಡಿದ್ದೆ. ಅವ್ರಿಗೆ ನಂಬಿಕೆ, ನಾನು ಅಸಿಸ್ಟೆಂಟು, ಎಕ್ಸ್ಕ್ಯೂಸ್ ಮೀ, ಜೋಗಿ, ಆಮೇಲೆ ರಾಜು ಎಲ್ಲದಲ್ಲೂ ಅಸಿಸ್ಟೆಂಟ್ ಥರ ನಾಗೇಶ್ ಅಣ್ಣಂಗೆ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ನನ್ನ ಟ್ಯಾಲೆಂಟ್ ಬಗ್ಗೆ ಗೊತ್ತಿತ್ತು. ಮತ್ತು ರಕ್ಷಿತಾ ಮೇಡಮ್ಗೆ ಫಸ್ಟ್ ಆಫ್ ಆಲ್, ಯಾಕೆಂದರೆ ಅವರು ಪ್ರತಿಯೊಂದಕ್ಕೂ ಮೋಹನ ಚೆನ್ನಾಗಿ ಮಾಡ್ತಾನೆ. ಯಾಕೆಂದರೆ ಸರ್ ಒಂದು ಎನ್ಕರೇಜ್, ಇವಾಗ ಸರ್ಗೆ ಹೆಂಗೆ ಡ್ಯಾನ್ಸ್ದು ಮಾಡ್ತೀರಾ ಮಾಡಿ ಅಂದಾಗ ಒಂದು ಖುಷಿ ಆದಾಗ ನಮಗೂ ಈ ಥರ ರಕ್ಷಿತಾ ಮೇಡಮ್, ಪ್ರೇಮ್ ಸರು ಮತ್ತು ಧ್ರುವ ಸರ್ ಎಲ್ಲರೂ ಸಖತ್ ಎಂಕರೇಜ್. ಅದ್ದೂರಿಂದನೂ ಮಾಡಿದ್ದೆ. ಅವ್ರ ಪಲ್ಸ್ ಏನಂತ ಗೊತ್ತಿತ್ತು, ಅವ್ರದ್ದು ನಾನು ಅರ್ಥ ಮಾಡ್ಕೊಂಡು ಮಾಡ್ತಿದ್ದೆ. ಪ್ರೇಮ್ ಸರ್ಗೆ ಹೆಂಗೆ ಗೊತ್ತು ಅಂತ ನನಗೆ ಗೊತ್ತು. ಅವ್ರ ಸ್ಟೋರಿ ಜೊತೆಗೆ ಸಾಂಗ್ ಬ್ಲೆಂಡ್ ಆಗಬೇಕು, ಅದನ್ನು ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತಿತ್ತು. ಫಸ್ಟ್ ಆಫ್ ಆಲ್ ಹಂಗೆ ನಮ್ಮ ಸುಪ್ರೀತ್ ಸರು ಇಷ್ಟು ಜನ ಅಂತಿತ್ತು, ಇಷ್ಟಾಗಲ್ಲ ಅಂದರು. ಒಂದು ಶಾರ್ಟ್ ತೆಗೆದು ತೋರಿಸಿದೆ, ಎಕ್ಸ್ಟ್ರಾನರಿ ಇದೊಂದು ಶಾರ್ಟ್ ಸಾಕು ಅಂತ ಕಾರ್ ಮೇಲೆ ಹೊತ್ಕೊಂಡು ಹೋಗೋದಿಲ್ಲ, ಸಾಕು ಇದೊಂದು ಮೋಹನ ಅಂದ್ಬಿಟ್ಟು ಹೊಟ್ಬಿಟ್ಟು. ಅಂದರೆ ಎಲ್ಲರೂ ನಂಗೆ ಸಪೋರ್ಟಿವ್ ಆಗಿದ್ದಾರೆ ಸರ್. ಈ ಥರ ಕೊಟ್ಟರೆ ನಾವು ಈ ಥರ ಸಾಂಗ್ ಸರ್ ಬರಲಿ, ಕೇಳಿ ಸಾಂಗ್ ನಾನು ಹೇಳ್ತಾ ಇಲ್ಲ, ನಾನು ಕೊಚ್ಕೊತ ಇಲ್ಲ. ಆ ಸಾಂಗ್ ಬರಲಿ, ಜನ ಇಷ್ಟಪಡ್ತಾರೆ ಸರ್. ಆಲ್ರೆಡಿ ಸಾಂಗ್ ಹಿಟ್ಟಾಗಿದೆ, ವಿಜುವಲ್ ಬಂದಮೇಲೆ ಇನ್ನೂ ಜೋರಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ಸ್ ಟು ಪ್ರೇಮ್ ಸರ್, ರಕ್ಷಿತಾ ಮೇಡಮ್, ಧ್ರುವ ಸರ್ ಆ್ಯಂಡ್ ಸುಪ್ರೀತ್ ಸರ್ಗೆ ಸರ್. ಸಾಂಗ್ ಇದೆ ಸರ್ ಕೇಡಿನಲ್ಲಿ ನಿಮ್ಮ ಕಡೆ? ಕೇಡಿನಲ್ಲಿ 5-6 ಸಾಂಗ್ ಇದೆ. ಒಂದು ನಾನು ಮಾಡಿದ್ದೀನಿ, ಒಂದು ರಾಜ್ ಸುಂದರಂ ಸರ್ ಮಾಡಿದ್ದಾರೆ, ಒಂದು ಭೂಷಣ್ ನಂದು ಸರ್, ಶಿವ ಗುರುವೇನಿ ನಾಟವಲ್ಲವನೇರು ಅದು ನಾನು ಮಾಡಿದ್ದೀನಿ ಸರ್. ಆ ಹುಕ್ ಮೂಮೆಂಟ್ ಎಲ್ಲ ಇಷ್ಟ ಆಗಿದೆ ಅವ್ರಿಗೆ, ತುಂಬ ಇಷ್ಟ ಆಯ್ತು ಸರ್. ಪ್ರೇಮ್ ಸರ್ಗೆ ಪ್ರತಿಯೊಂದು ಸಿನಿಮಾಲೂ ಒಂದೊಂದು ಸಾಂಗ್ ಇರುತ್ತೆ. ಅದೇ ಸರ್ ಬೇಕಿರೋದು ನಮಗೆ ಎಲ್ಲ ಸಾಂಗು ಬೇಕು ಅಂತಿಲ್ಲ. ಕೊಟ್ಟಿರೋ ಒಂದು ಸಾಂಗಲ್ಲಿ ನಾನು ಪ್ರೂವ್ ಮಾಡಿದ್ರೆ ಬರುತ್ತೆ ಟೈಮ್ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ಸರ್. ಪ್ರತಿಯೊಬ್ಬ ಮಾಸ್ಟ್ರಿಗೂ ಅದೇ ಅದೊಂದು ಖುಷಿ ಇರುತ್ತೆ ಸರ್. ದೊಡ್ಡ ಬ್ಯಾನರಲ್ಲಿ ಒಂದು ಮಾಡಿದ್ರೆ ಒಂದು ಖುಷಿ. ಲಿರಿಕಲ್ ವಿಡಿಯೋ ನೋಡಿದಲ್ಲಿ ಆ ರೀತಿ ಒಂದು ವೈಬ್ ಇತ್ತು ಆ್ಯಕ್ಚುಲಾಗಿ. ಯಾಕೆಂದರೆ ಮೂವಿಂಗ್ ಕಾರ್ ಮೇಲೆ ನಿಂತು ಡ್ಯಾನ್ಸ್ ಮಾಡೋದು ಅಸಾಧ್ಯತೆ. ಇದು ಹೆಂಗೆ ಕ್ರಿಯೇಟ್ ಮಾಡಿದ್ರೆ ಇದನ್ನು ಅಂತ ಸರ್? ಅದು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಈ ಥರ ಮೂವ್ಮೆಂಟ್ ಅಂತ ಇತ್ತು ಸರ್. ಅಲ್ಲಿ ಬಂದು ನೋಡಿದ್ರು ಪ್ರೇಮ್ ಸರ್, ಮೂವ್ ಮಾಡ್ಬಿಡೋಣ ಚೆನ್ನಾಗಿ. ಓಕೆ ಸರ್, ನಮಗೂ ಸರ್ ನಮ್ಮ ಕ್ರಿಯೇಟಿವ್ಗೆ ಅವ್ರು ಪ್ಲಸ್ ಆಗ್ತಾ ಹೋಗ್ತಾರೆ. ಮಗನೇ ನಾನು ನಿನ್ನ ಅಸ್ಟೆಂಟು ಇರ್ತೀನಿ ಕೊಡೋ ಸರ್, ಜೊತೆಗೇ ಇರ್ತಾರೆ. ನಾವು ಏನೊಂದು ಶಾರ್ಟ್ ಹಿಂಗೆ ಬರ್ಬೇಕು ಸರ್, ಇದು ಬೇಡ ಅಂತ ಹೇಳಲ್ಲ, ಮಾಡ್ತೀವಿ ಹಾಗೆ, ಓಕೆ ಇದೊಂಚೂರು ಆ್ಯಡ್ ಮಾಡ್ಕೊಳ್ಳೋಣ ಹಿಂಗೆ ಅಂತ ಸಪೋರ್ಟಿವ್ ಆಗಿರ್ತಾರೆ ಸರ್. ತಪ್ಪೇ ಇಲ್ಲ, ಯಾಕೆ ನಾವು ಮಾಡೋದನ್ನ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅದು ಚೆನ್ನಾಗಿಲ್ಲ ಡೈರೆಕ್ಟಾಗಿ ಸರ್, ಚೆನ್ನಾಗಿಲ್ಲ ಬೇಡ ಸರ್, ಓಕೆ ಮನೆ ಬೇಡ, ಆ ಸ್ಟೆಪ್ಸೇ ಇರಲ್ಲ, ಬೇರೆ ಇತ್ತು ಸರ್, ಚೆನ್ನಾಗಿರುತ್ತೆ ಹೌದಾ, ಓಕೆ ಬನ್ನಿ ನಮ್ಗೆ ಕೇಳ್ತಾರೆ. ಯಾಕೆಂದರೆ ಮೀಟ್ ಮಾಡೋದಲ್ಲಿ ಪ್ರೂವ್ ಮಾಡಿದ್ದೆ, ಎಣ್ಣೆಗೂ ಪ್ರೂವ್ ಮಾಡಿದ್ದೆ. ಮುಂಚೆಯಿಂದ ನಾನು ನೋಡಿದ್ರು, ಅವ್ರು ಏನಂದ್ರು ಕೇಳಿ ನನ್ನ ಸಪೋರ್ಟ್ ಮಾಡ್ತಾರೆ ಸರ್. ಪ್ರತಿಯೊಂದಕ್ಕೂ ನೆಕ್ಸ್ಟ್ ಫಿಲಮಲ್ಲೂ ಒಂದು ಸಾಂಗ್ ಇದ್ದೇ ಇರುತ್ತೆ ಅನ್ನೋ ಒಂದು ಭರವಸೆ ಇರುತ್ತೆ. ಸಿನಿಮಾ ವಿಚಾರವಾಗಿ ಕೇಳಿ ಯಾವ ಮಟ್ಟಿಗಿನ ದೊಡ್ಡದಾಗಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ಸಿನಿಮಾ ಆಗಿರುತ್ತೆ ಅಂತ. ಯಾಕಂದರೆ ಪ್ರೇಮ್ ಅವ್ರು ಬರ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು ನಂಬಿಕೆ ಇರುತ್ತೆ. ಅಂದರೆ ಸೊಮೇಕ್ ಸಿನಿಮಾ ಅದು ಫಸ್ಟು, ಅದ್ರ ಜೊತೆಗೆ ನಮ್ಮ ಒಂದು ಮಂಡಿಗೆ ಕನೆಕ್ಟ್ ಆಗುವಂಥ ಕಥೆಯನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಮ್ಮನ್ನು ಇಷ್ಟಪಡುವಂಥ ಎಲ್ಲರಿಗೂ ಅದಕ್ಕೆ ಇಷ್ಟ ಆಗುತ್ತೆ. ಯಾಕಂದರೆ ತಾಯಿ ಅಮ್ಮ ಈ ಥರ ಎಮೋಷನ್ಸ್ ಯಾರಿಗೆ ಇಷ್ಟ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಹೇಗಿರ್ಬೋದು ಸಿನಿಮಾ ಅದು? ಸರ್ ಪ್ರೇಮ್ ಸರಲ್ಲಿ ಫೀಲ್ ನೆವರ್ ಎಂಡಿಂಗ್ ಅಂತ ಇರುತ್ತಲ್ಲ ಸರ್, ಒಂದು ಫೀಲ್ ಇದ್ದೇ ಇರುತ್ತೆ. ನಾನು ಮಾಡಬೇಕು ಅಂದರೆ ಒಂದು ಚಿಕ್ಕ ಸೀನ್ ಥರ ಮಾಡಿದ್ರು, ತುಂಬಾ ಚೆನ್ನಾಗಿದೆ. ಧ್ರುವ ಸರ್ನ ಹಿಂದೆ ಏನು ನೋಡಿರ್ತೀವೋ ಇದರಲ್ಲಿ ಬೇರೆ ಥರನೇ ಕಾಣಿಸ್ತಾರೆ, ಬೇರೆ ಥರದ್ದೇ ಒಂದು ಮ್ಯಾನ್ರಿಸಮ್ ಇದೆ. ನನಗೆ ಅದು ಖುಷಿ. ಶಿವಣ್ಣನ ನೋಡಿದಂಗೆ ಒಂದು ಆ ಫೀಲ್ ಆಗುತ್ತೆ ಸರ್, ಆ ಥರ ಪ್ಯಾಟ್ರನಲ್ಲಿ. ಮತ್ತು ಧ್ರುವ ಸರ್ ಅಷ್ಟೇ ಸರ್, ತುಂಬ ಡೆಡಿಕೇಟೆಡ್ ಆಗಿ ಮಾಡೋರು. ಪ್ರಾಕ್ಟೀಸ್ ಮಾಡಿಸ್ತಾನೆ ಇರೋರು, ಈಗ ಮಾಡೋಣ ನಾನೇ ಮಾಡಬೇಕು ಅವ್ರಿಗೆ ಅವಾಗಿನ ಅದ್ದೂರಿಂದ ಆ ಥರ ಮಾಡಿಸಿ ಎಲ್ಲನೂ ಒಂದು ಮಕ್ಕಳಿಗೆ ಹೆಂಗೋ ದೇವ್ರದಿಂದ ತುಂಬ ಚೆನ್ನಾಗಿದೆ ಸಾಂಗ್ ಸರ್. ನಮ್ಮ ತಂದೆ ತಾಯಿ ಆಶೀರ್ವಾದ, ನನ್ನ ಸ್ನೇಹಿತರು ಮತ್ತು ನನ್ನ ಟೀಮ್ ಪ್ರತಿಯೊಂದು ಅದನ್ನು ಒಂದು 10 ಡೇಸ್ ಪ್ರಾಕ್ಟೀಸ್ ಮಾಡಿದ್ದೀವಿ ಸರ್. ಒಂದು 1000 ಡ್ಯಾನ್ಸಸ್ಸು, 1200 ಡ್ಯಾನ್ಸಸ್ಸು, 1500 ಆ ಥರದ್ದೆಲ್ಲ ಆಗಿದೆ. ಅದನ್ನು ತುಂಬ ಚೆನ್ನಾಗಿದೆ. ವಿಜುವಲ್ ಬರುತ್ತೆ ಫ್ಯಾಕ್ಟ್ರಿದೆಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸ್ಟುಡಿಯೋ ರೆಡಿ ಆಗ್ತಾ ಇದೆ, ಇನ್ನು ಕಂಪ್ಲೀಟ್ ಆದಮೇಲೆ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ. ಸೊ ಈ ಕನಸು ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗಿಂದ ಹೊರಗಡೆಯಿಂದ ಬರೋಕೆ, ಅಂದರೆ ಬೇರೆಯವರು ಕಲಿಯೋಕೆ ಏನಾದ್ರು ಚಾನ್ಸಸ್ ಇದೆ ಹೇಗೆ ಅಂತ? ಆಲ್ರೆಡಿ ಆಗಿದೆ, ಅಂದರೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು 1 ಮಂತ್ ಒಳಗೆ ಎಲ್ಲ ಫಿನಿಷ್ ಮಾಡ್ತೀನಿ ಸರ್. ಆಗಿದೆ, ಅದೊಂದು ಕನಸಿತ್ತು ಸರ್, ಇದೊಂದು ಗ್ರ್ಯಾಂಡಾಗಿ ಆಗಬೇಕು ಮತ್ತು ನಡಿಬೇಕು ಅಂತ ಮಾಡಬೇಕು ಅಂತ ತುಂಬ ಆಸೆ ಇದೆ. ಮಾಡ್ತೀವಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ದೊಡ್ಡ ಸಕ್ಸಸ್ ಆಗಲಿ ಸ್ಟುಡಿಯೋಗೆ, ಸಿನಿಮಾಗೂ.